ಬಾಂಡ್ರವಿ ಫಾರೆಸ್ಟ್ ಈ ಒಂದು ಅರಣ್ಯ ಸ್ಥಾಪನೆ ಆಗಿಬಿಟ್ಟು ಸರಿಸುಮಾರು 122 ವರ್ಷಗಳಾಯ್ತಂತ ಯಾರಿಗಾದರೂ ನೆನಪಿದೆಯಾ? ಬನ್ನಿ ಇವತ್ತು ತಿಳ್ಕೊಳ್ಳೋಣ. ಈ ಒಂದು ಅರಣ್ಯದ ವಿಸ್ತೀರ್ಣ ಬಂದ್ಬಿಟ್ಟು 1306 ಎಕರೆಗಳ ವಿಸ್ತೀರ್ಣ ಹೊಂದಿದ್ದು, ಈ ಒಂದು ಸುಂದರವಾದ ಅರಣ್ಯದ ಬಗ್ಗೆ ಎಷ್ಟು ಹೇಳಿದರು ಎಷ್ಟು ಹೊಗಳಿದರು ಕಮ್ಮಿನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸುಂದರವಾದ ಅರಣ್ಯವನ್ನು ರಕ್ಷಿಸಲು ಅದೆಷ್ಟೋ ಫಾರೆಸ್ಟ್ ಆಫೀಸರ್ಗಳ ಶ್ರಮ ಇದೆ ಅಂತ ಹೇಳಿದರು ತಪ್ಪಾಗಲಾರದು. ಈ ಒಂದು ಅರಣ್ಯವನ್ನು ಬೆಂಕಿಯಿಂದ ರಕ್ಷಿಸುತ್ತಾರೆ, ಹಾಗೆ ಜನಗಳ ಕಡಿತವನ್ನು ತಡೆದು ಸಹ ರಕ್ಷಿಸುತ್ತಾರೆ ಅಂತಾನೆ ಹೇಳ್ಬೋದು. ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಅತಿ ಹೆಚ್ಚು ಕಾಡು, ಅತಿ ಹೆಚ್ಚು ಗಿಡ ಮರಗಳು ಎಲ್ಲಿ ಇರ್ತಾವೋ ಆ ಒಂದು ಜಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿಯೇ ಈ ಒಂದು ಕಾಡು ನಿಮ್ಮೆಲ್ಲರ ಕಾಡು, ಇದನ್ನು ನಾವೇ ರಕ್ಷಿಸೋಣ, ಇದನ್ನು ನಾವೇ ಕಾಪಾಡಿಕೊಳ್ಳೋಣ. ಈ ಒಂದು ಬಾಂಡ್ರವಿ ಫಾರೆಸ್ಟ್ ವ್ಯೂ ಪಾಯಿಂಟ್ ಹತ್ರ ಬಂದು ಈ ಒಂದು ಸುಂದರವಾದ ನೋಟವನ್ನು ನೋಡ್ತಾ ಇದ್ದರೆ ಅದೆಷ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳಿದರು ತಪ್ಪಾಗಲಾರದು ಸ್ನೇಹಿತರೆ. ಇಲ್ಲಿ ಮರದಡಿ ಕುಳಿತಾಗ ಅದೆಷ್ಟೋ ತಣ್ಣನೆಯ ಗಾಳಿ ಬೀಸುತ್ತೆ, ಹಾಗೆಯೇ ನೆಮ್ಮದಿಯ ನಿದ್ರೆಗೆ ಜಾರೋದಂತೂ ಖಂಡಿತ ಸ್ನೇಹಿತರೆ. ಇಲ್ಲಿ ಒಂದು ಬೇಜಾರಕರವಾದ ವಿಷಯ ಏನಪ್ಪ ಅಂದರೆ, ಅತಿ ಹೆಚ್ಚು ಪ್ಲಾಸ್ಟಿಕ್ ತರ್ತಾರೆ, ಅತಿ ಹೆಚ್ಚು ಬಾಟಲ್ಗಳು ತರ್ತಾರೆ, ಇಲ್ಲೇ ಒಡೆದು ಹಾಕ್ತಾರೆ. ಇದೊಂದೇ ತುಂಬಾ ಬೇಜಾರಾಗ್ತಾ ಇದೆ ಸ್ನೇಹಿತರೆ. ದಯವಿಟ್ಟು ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಪ್ಲಾಸ್ಟಿಕ್ಕು ಬಾಟಲ್ ತಂದ್ರೂ ತಗೊಂಡೋಗ್ಬಿಟ್ಟು ನಿಮ್ಮ ಒಂದು ಊರಲ್ಲಿರುವಂಥ ಕಸದ ಡಸ್ಟ್ಬಿನ್ಗೆ ಹಾಕಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಇದಾಗಿತ್ತು ಸ್ನೇಹಿತರೆ. ಇಂತಿ ನಿಮ್ಮ ಪ್ರೀತಿಯ ನಾಗರಾಜ್ ಸಂತೆ.